ನಮಸ್ತೆ, ಬನ್ನಿ. ಡೆವಿಲ್ ಥಾಟ್ಸ್ ಏನಿದೆ ನೋಡೋಣ ನಿಮ್ಮ ಪರ್ಸನ್ದು ಅಥವಾ ನಿಮ್ಮದು. ಎಲ್ಲ ಕಾರ್ಡು ಬರೋ ಸ್ಪೀಡಲ್ಲಿ ಇದೆ. ಮೇ ಬಿ ಅಷ್ಟೊಂದು ಥಾಟ್ಸ್ ಇದೆ ಅವರಲ್ಲಿ ನಿಮ್ಮ ಬಗ್ಗೆ ಅನ್ನುವಂಥದ್ದು ಇದೆ. ಸೊ ರಿಯೂನಿಯನ್ ಎನರ್ಜಿಲಿ ಇದ್ದಾರೆ ಅವರು. ನಿಮ್ಮನ್ನ ಭೇಟಿ ಆಗಬೇಕು ಅನ್ನುವಂಥ ಯೋಚನೆಯಲ್ಲಿ ಇದ್ದಾರೆ. ಕೆಲವು ಸತ್ಯ ಅವರಿಗೆ ಟೆನ್ಷನ್ ಕೊಟ್ಟಿದೆ. ಏನು ಟೆನ್ಷನ್ ಅಂತ ಅರ್ಥ ಆಗ್ತಿಲ್ಲ ಅವರಿಗೆ. ಸೊ ಇದೆಲ್ಲ ನಿಜನಾ ಸುಳ್ಳ ಅನ್ನುವಂಥ ಯೋಚನೆ ಮಾಡ್ತಿದ್ದಾರೆ. ಸೊ ಅವರಿಗೆ ಪ್ರೀತಿ ಬೇಕಾ ಬೇಡವಾ ಅನ್ನುವಂಥ ಕ್ಲಾರಿಟಿನೇ ಸಿಗ್ತಾ ಇಲ್ಲ. ಕೆಲವು ಸತಿ ಅನ್ಸುತ್ತೆ ಎಲ್ಲ ಸುಳ್ಳಿದೆ, ನಾನು ನಿಮ್ಮ ಜೊತೆ ಚೆನ್ನಾಗಿರ್ಬೇಕು ಅಂತ. ಕೆಲವು ಸತಿ ಅನ್ಸುತ್ತೆ ಅಯ್ಯೋ ಎಲ್ಲ ಸುಳ್ಳೇ ಇದೆ, ಯಾರ ಪ್ರೀತಿನೂ ಬೇಡ ನನಗೆ, ಇವರೆಲ್ಲ ಡ್ರಾಮಾ ಕಂಪ್ನಿದು ಅಂತ ಅನ್ಕೊಳ್ತಾರೆ. ಕೆಲವು ಸತಿ ಅಯ್ಯೋ ಸ್ವಲ್ಪ ಕಾದ್ ನೋಡೋಣ ಸರಿ ಹೋಗ್ಬೋದು ಅನ್ನುವಂಥ ಯೋಚನೆಯಲ್ಲಿದ್ದಾರೆ. ಕೆಲವು ಸತಿ ಈ ಎಕ್ಸ್ ಎನರ್ಜಿ ಬೇಡ ನನಗೆ, ಹೊಸ ಪರ್ಸನ್ನ ತಗೊಂಡು ಹೊಸ ಪರ್ಸನ್ ಜೊತೆ ಮ್ಯಾರೇಜ್ ಮಾಡಿಕೊಂಡು ಅಥವಾ ಲವ್ ಮಾಡಿಕೊಂಡು ಚೆನ್ನಾಗಿರೋಣ ಅನ್ನುವಂಥ ಯೋಚನೆನ ಮಾಡ್ತಿದ್ದಾರೆ. ಸದ್ಯಕ್ಕೆ ನಿಮ್ಮ ಪರ್ಸನ್ನಿಗೆ ಆರೋಗ್ಯದಲ್ಲಿ ಏರುಪೇರು ಆಗಿದೆ. ನಿಮ್ಮ ಪರ್ಸನ್ನಿಗೆ ನಿಮಗಿಂತ ಮುಂಚೆ ಇದ್ರಲ್ಲ ಅವರು ಅವ್ರ ಲೈಫಲ್ಲಿ ಬಂದು ತೊಂದರೆನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಅವರು ಕಾಯ್ತಾ ಇದ್ದಾರೆ ಯಾವಾಗ ನಿಮ್ಮ ಬಾಯಿಂದ ಸತ್ಯ ಕೇಳ್ತೀರಾ ಅಂತ ಕಾಯ್ತಾ ಇದ್ದಾರೆ. ನೀವು ಯಾವಾಗ ಅವ್ರ ಬಾಯಿಂದ ಸತ್ಯ ಕೇಳ್ತಿದ್ದೀರಾ ಅಂತ ಕಾಯ್ತಾ ಇದ್ರೆ ಅವರು ಕೂಡ ನಿಮ್ಮ ಬಾಯಿಂದ ಯಾವಾಗ ನಿಜ ಬರುತ್ತೆ ಹೊರಗೆ, ಯಾವಾಗ ನಿಜ ಹೇಳ್ತೀರಾ ಅಂತ ಕಾಯ್ತಿದ್ದಾರೆ. ಯಾವ ವಿಚಾರದ ನಿಜ ಅದು ನಿಮ್ಗೆ ಬಿಟ್ಟಂತ ವಿಚಾರ. ಯಾಕೆಂದ್ರೆ ಕೆಲವ್ರಿಗೆ ಇಲ್ಲಿ ದುಡ್ಡಿನ ವಿಚಾರ ಇದ್ರೆ, ಕೆಲವ್ರಿಗೆ ಕಮಿಟ್ಮೆಂಟ್ ವಿಚಾರ ಇದೆ, ಕೆಲವ್ರಿಗೆ ಫಿಸಿಕಲಿ ಒನ್ ಡೇ ನೈಟ್ ಔಟ್ ಅಭ್ಯಾಸ ಅಂದ್ರೆ ಆತರ ಕೇಳಿ ಅಭ್ಯಾಸ ಇರೋದ್ರಿಂದ ಆತರ ಕೇಳಿದ್ರೆ ಹೇಗ್ ರಿಯಾಕ್ಟ್ ಮಾಡ್ತಿರೋ ಅನ್ನುವಂಥ ಭಯದಲ್ಲಿ ಕೆಲವರು ಇದ್ದಾರೆ. ಸೊ ಕೆಲವರು ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಸೊ ಯಾವಾಗ ಫೈನಾನ್ಷಿಯಲ್ ವಿಚಾರ ಅಥವಾ ಮ್ಯಾರೇಜ್ ವಿಚಾರ ಸರಿ ಹೋಗಬಹುದು ಅನ್ನುವಂಥದ್ದು. ಸಾಕಷ್ಟು ಸುಳ್ಳುಗಳ ನಡುವೆ, ಸಾಕಷ್ಟು ಮೋಸದ ನಡುವೆ ಅವರಿಗೆ ಸಿಕ್ಕಂಥ ಒಂದಷ್ಟು ಬದಲಾವಣೆ ಯಾರಿಗೂ ಸಿಕ್ಕಿಲ್ಲ ಅನ್ನುವಂಥದ್ದು. ಸೊ ಸಾಕಷ್ಟು ಮೋಸದಿಂದ ಅವ್ರ ಜೀವನದಲ್ಲಿ ಬದಲಾವಣೆಗಳಾಗಿದೆ, ಅಥವಾ ಅವ್ರ ಜೀವನದಲ್ಲಿ ಸಾಕಷ್ಟು ಟ್ರಿಗರಿಂಗ್ ಎನರ್ಜಿಯಿಂದ ಅವ್ರನ್ನ ಅವರು ರಿಕಾಲ್ ಮಾಡ್ಕೊಳಕ್ ಆಗ್ದಿರ ಒದ್ದಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸಾಕಷ್ಟು ಬದಲಾವಣೆಗಳನ್ನ ಕಾಯ್ತಾ ಇದ್ದಾರೆ. ಸಾಕಷ್ಟು ವಿಚಾರಗಳು ನಿಮ್ ಜೊತೆ ಹಂಚ್ಕೊಳ್ಬೇಕು ಅಂತ ಕೂಡ ಕಾಯ್ತಾ ಇದ್ದಾರೆ. ಸೊ ಸೋಲ್ಮೇಟ್ ಎನರ್ಜಿ ಇದೆ. ಸೊ ನೀವಿಬ್ರು ಯಾವುದೋ ಒಂದು ವಿಚಾರಕ್ಕೆ ಮ್ಯಾರೇಜ್ ಆಗಿ ದೂರ ಆಗಿದ್ರೆ, ಅಥವಾ ಒಂದು ಸಣ್ಣ ವಿಚಾರಕ್ಕೆ ನಿಮ್ಮಿಬ್ರು ಮಧ್ಯ ಮನಸ್ತಾಪ ಬಂದಿದ್ರೆ ಅದನ್ನ ಸರಿಪಡಿಸ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಅದೃಷ್ಟದ ಆಟದ ಜೊತೆಗೆ ಸಮಯದ ಆಟನೂ ಕೂಡ ನಡೀತಾ ಇದೆ. ಆ ಸಮಯದ ಆಟ ಈಗ ಮುಕ್ತಾಯಗೊಂಡಿದೆ. ಸೊ ಎಲ್ಲ ಸಮಯ ಮುಗೀತು. ಇವಾಗ ಏನು ಆ ಥರ ಒಂದು ಆಟ ಕಟ್ಟೋ ಅಂಥದ್ದು ಏನೂ ಇಲ್ಲ. ಈಗ ಏನೇ ಇದ್ರೂ ಇರೋದನ್ನ ಕ್ಲಾರಿಟಿ ಮಾಡ್ಕೊಂಡು, ಕ್ಲಿಯರ್ ಮಾಡ್ಕೊಂಡು, ಕ್ಲಾರಿಟಿ ಜೊತೆಗೆ ಒಂದು ಜವಾಬ್ದಾರಿಯುತ ವ್ಯಕ್ತಿ ತರ ಬದಲಾಗಬೇಕು, ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡಬೇಕು, ನಿಮ್ ಜೊತೆ ಜೀವನ ಸಾಗಿಸ್ಬೇಕು ಅನ್ನೋದಷ್ಟೇ ಇದೆ. ಹೇಗಿದೆ ಇಲ್ಲಿ ಎನರ್ಜಿ ಅಂದ್ರೆ, ಸೀಕ್ರೆಟ್ ಸಿಂಗಲ್ಸ್ ಇರ್ಬೋದು ಅಥವಾ ಮ್ಯಾರೇಜ್ ಇರ್ಬೋದು, ನಂಗೆ ಗೊತ್ತಿಲ್ಲ. ಯಾರೋ ಸೀಕ್ರೆಟ್ ಅಡ್ಮೈರ್ ಇದ್ದಾರೆ, ನಿಮ್ ಬಗ್ಗೆ ತುಂಬಾ ವೇಟ್ ಮಾಡಿದ್ದಾರೆ. ಸೊ ನೀವ್ ಯಾವಾಗ ಕಮಿಟ್ಮೆಂಟ್ ಕೊಡ್ತೀರಾ ಅಥವಾ ನಾನ್ ಮದ್ವೆ ಆಗ್ತೀನಿ ಅಂತ ಯಾವಾಗ ಹೇಳ್ತೀರಾ ಅಂತ ಕಾಯ್ತಿದ್ದಾರೆ. ಬಟ್ ಅವರಿಗೆ ಗೊತ್ತಿದೆ ನೀವು ಸಿಂಗಲ್ಸ್ ಇದ್ರೆ ಸಿಂಗಲ್ಸಿನ ಮಾತ್ರ, ಅಂದ್ರೆ ಐ ಮೀನ್ ಅನ್ಮ್ಯಾರಿಡ್ ಪರ್ಸನ್ ನ ಮ್ಯಾರೇಜ್ ಆಗ್ತೀರಾ ಅಂತ. ಕೆಲವರು ಮ್ಯಾರೇಜ್ ಆಗಿರೋರು ಕೂಡ ನಿಮ್ಮನ್ನ ಸೆಕೆಂಡ್ ಮ್ಯಾರೇಜ್ ಮಾಡ್ಕೊಳ್ಳೋದಕ್ಕೆ ಕಾಯ್ತಿದ್ದಾರೆ. ಕೆಲವರು ನಿಮ್ಗೆ ಕಮಿಟ್ಮೆಂಟ್ ಕೊಡ್ಬೇಕು ಅನ್ಕೊಂಡಿದ್ದಾರೆ, ಬಟ್ ಭಯದಿಂದ ಸುಮ್ಮನೆ ಇದ್ದಾರೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಕೆಲವ್ರಿಗೆ ಇಲ್ಲಿ ಎಕ್ಸ್ ಎನರ್ಜಿ ಮತ್ತೆ ಸ್ಪಿರಿಟ್ ಎನರ್ಜಿ ಅಥವಾ
ಒಂದು ಪಾಸ್ಟ್ ಲೈಫ್ ಇಂದ ನಿಮ್ ಜೊತೆ ಇರುವಂತ ನೆಗೆಟಿವ್ ಎನರ್ಜಿ ನಿಮ್ಮನ್ನ ಟ್ರ್ಯಾಪ್ ಅಲ್ಲಿ ಇಟ್ಟಿದೆ, ಅದರಿಂದ ಹೊರಬರೋದಕ್ಕೆ ಆಗ್ತಾ ಇಲ್ಲ. ಆ ತರದ ಎನರ್ಜಿ ಕೂಡ ಇದೆ. ಕೆಲವರು ಫ್ರೆಂಡ್ ಝೋನಿಗೆ ಬಂದು ಲವ್ ಝೋನಿಗೆ ಬಂದು ಬ್ರೇಕಪ್ ಆಗಿ ದೂರ ಇದ್ದೀರಾ. ಸೊ ವಾಪಸ್ ರಿಯೂನಿಯನ್ ಆಗಲ್ವಾ ಅಂತ ಕೇಳ್ತಿರೋರಿಗೆ ನೀವೇ ಮಾತಾಡ್ಲಿ ಅಂತ ಅವ್ರು ಕಾಯ್ತಿದ್ದಾರೆ, ಅವರೇ ಮಾತಾಡ್ಲಿ ಅಂತ ನೀವು ಕಾಯ್ತಿದ್ದೀರಾ. ಎರಡು ಕೂಡ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ. ಇಲ್ಲಿ ಒಬ್ರು ಫಾದರ್ ಮದರ್ ಎನರ್ಜಿ ಇಲ್ಲ, ಯಾರೋ ತಂದೆ ಕೂಡ ಕಾಯ್ತಾ ಇದ್ದಾರೆ, ಮಕ್ಕಳ ಮದ್ವೆ ವಿಚಾರನೋ ಸಮಥಿಂಗ್ ಏನೋ ಕಾಯ್ತಿದ್ದಾರೆ. ಸೊ ಯಾರಿಗ್ ಮಾಡೋದು ಅಂತ ಎರಡು ಪ್ರೊಫೈಲ್ ಇದೆ, ಎರಡು ಪ್ರೊಫೈಲ್ ಬರ್ತಾ ಇದೆ, ಎರಡು ಕೂಡ ಚೆನ್ನಾಗಿದೆ. ಈ ವರ್ಷದಲ್ಲೇ ಆಗ್ಬಿಡುತ್ತೆ ಮಾಡಿದ್ರೆ ಅನ್ನುವಂಥದ್ದು ಇದೆ. ವಿತಿನ್ 10 ಮಂತ್ ಒಳಗೆ ಪ್ರಯತ್ನ ಪಟ್ರೆ ಎಲ್ಲ ಮದ್ವೆ ಆಗೋಗುತ್ತೆ ಅನ್ನುವಂಥದ್ದು ಇದೆ. ಆಗಸ್ಟ್ ಮಂತ್ ಅಲ್ಲಿ ತುಂಬಾ ಪಾಸಿಟಿವ್ ಬದಲಾವಣೆಗಳು ಅವ್ರ ಫ್ಯಾಮಿಲಿ ಕಡೆಯಿಂದನೂ ಬದಲಾವಣೆ ಬರುತ್ತೆ, ನಿಮ್ ಪಾರ್ಟ್ನರ್ ಕಡೆಯಿಂದನೂ ಬದಲಾವಣೆ ಬರುತ್ತೆ, ನಿಮ್ಮನೆ ಫ್ಯಾಮಿಲಿ ಕಡೆಯಿಂದನೂ ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಅದೃಷ್ಟ ನಿಮ್ಮನ್ನ ಏನು ಮೇಲೇರಕ್ಕೆ ಬಿಡ್ದಿರಾ ಕಾಲು ಎಳ್ದಿ ಹಾಕ್ತಾ ಇದ್ರು. ಸೊ ಇನ್ ಮುಂದೆ ಕಾಲು ಎಳೆಯಕ್ಕೆ ಅವರು ಇರೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಅವರ ಅಂತ್ಯ ಸನಿಹದಲ್ಲೇ ಇದೆ. ಯಾರ ಅಂತ್ಯ? ನಿಮ್ಮ ದುರಾದೃಷ್ಟದ ಅಂತ್ಯ ಅಥವಾ ದುರಾದೃಷ್ಟ ಸ್ನೇಹಿತರ ಅಂತ್ಯ ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ಎಲ್ಲವೂ ಕೂಡ ಬಿಟ್ಟು ಹೋಗ್ತಾ ಇದೆ. ಒಂದೊಳ್ಳೆ ಕನ್ಫ್ಯೂಷನ್ ಇಂದ ಒಂದೊಳ್ಳೆ ಕ್ಲಾರಿಟಿಗೆ ಬರ್ತೀರಾ. ಇಷ್ಟು ದಿನ ನಿಮ್ಗೆ ಇದ್ದಿದ್ ಕನ್ಫ್ಯೂಷನ್ ಕೂಡ ನಿಮ್ಗೆ ತುಂಬಾ ಒಳ್ಳೇದಾಗಿತ್ತು. ಸೊ ಅಷ್ಟೊಳ್ಳೆ ಕನ್ಫ್ಯೂಷನ್ ಇದ್ದಿದ್ದಕ್ಕೆ ಇಷ್ಟೊಳ್ಳೆ ಕ್ಲಾರಿಫಿಕೇಶನ್ ನಿಮ್ಮ ಲೈಫಿಗೆ ಬಂದಿದೆ ಅಂತ ಹೇಳ್ಬೋದು. ಸಾಕಷ್ಟು ಕಲಿತೀರಾ. ಇನ್ನ ಸ್ಟಡೀಸ್ ಬಾಕಿ ಇದೆ, ಸ್ಟಡೀಸ್ ಎಲ್ಲ ಮುಗಿಸ್ಕೊಳ್ಳಿ ಬೇಗ ಬೇಗ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಇನ್ನೊಂದಷ್ಟು ರಿಯೂನಿಯನ್ ಎನರ್ಜಿ ಜೊತೆಗೆ ಒಂದಷ್ಟು ಫೈನಾನ್ಷಿಯಲಿ ವಿಚಾರಗಳನ್ನ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಸೊ ಇಲ್ಲಿ ಯಾರು ಲೋನಿಗೆ ಕಾಯ್ತಾ ಇದ್ರಿ, ಸಾಲ ತುಂಬಾ ಇದೆ, ಯಾವಾಗ ಸಾಲ ತೀರಿಸ್ತೀನಿ ಅಂತ ಕಾಯ್ತಾ ಇದ್ರಿ, ಸೊ ಆದಷ್ಟು ಬೇಗ ಸಾಲ ತೀರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರಿಗೋಸ್ಕರ ಸಾಲ ಮಾಡಿದ್ರಿ ಅಥವಾ ಯಾರು ಸಾಲ ಮಾಡಿಸಿದ್ರು ಅವರೆಲ್ಲ ಚೆನ್ನಾಗಿದ್ದಾರೆ, ನೀವು ಇಲ್ಲಿ ತೊಂದರೆ ಅನುಭವಿಸ್ತಿದ್ದೀರಾ. ಬಟ್ ನಥಿಂಗ್ ಟು ವರಿ, ಯೂನಿವರ್ಸ್ ನಿಮ್ ಜೊತೆ ಇದೆ, ಏಂಜಲ್ಸ್ ನಿಮ್ ಜೊತೆ ಇದ್ದಾರೆ, ನಿಮ್ಮ ಇಷ್ಟದ ದೈವ ನಿಮ್ ಜೊತೆ ಇದೆ. ಹಾಗಾಗಿ ನಿಮ್ಮ ಒಳ್ಳೆಯ ಒಂದು ಭಾವನೆ ಏನಿತ್ತು, ನಿಮ್ಮ ಭಾವನೆಯಲ್ಲಿ ತುಂಬಾ ಮುಖ್ಯ. ಭಾವ ಅಲ್ಲ, ಯಾರೋ ಭಾವನಾ ಅಂತಿದ್ದಾರೆ, ಭಾವ ಅಲ್ಲ, ಭಾವನೆಗಳು, ಎಮೋಷನ್ಸ್ ತುಂಬಾ ಮುಖ್ಯ. ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲವೂ ಕೂಡ ಮುಗೀತು. ಒಂದು ಕಷ್ಟದ ದಿನಗಳು, ಒಂದು ನ್ಯೂ ಚಾಪ್ಟರ್ ನಿಮ್ ಲೈಫಿಗೆ ಬರ್ತಾ ಇದೆ. ಸೊ ಎಂಜಾಯ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ರಿಯೂನಿಯನ್ ಎನರ್ಜಿ, ರೀಬರ್ತ್ ಎನರ್ಜಿ ಕೂಡ ಇದೆ. ಪ್ರಯಾಣ ಕೂಡ ಇದೆ, ಫಾರಿನ್ ಹೋಗೋ ಆಫರ್ ಅಥವಾ ಫಾರಿನ್ ಇಂದ ವಾಪಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಬೋತ್ ಆರ್ ವಿಲ್ ಹ್ಯಾಪನ್ ಟುಗೆದರ್ ಸಮ್ ಟೈಮ್. ಹೋದವರು ಅಷ್ಟೇ ಸ್ಪೀಡಲ್ಲಿ ವಾಪಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಸೋಲ್ಮೇಟ್ ಎನರ್ಜಿ ಜಾಸ್ತಿ ಇರೋದ್ರಿಂದ ರಿಯೂನಿಯನ್ ಎನರ್ಜಿನೂ ಜಾಸ್ತಿ ಇದೆ. ಸ್ಟ್ರಾಂಗ್ ಕಮಿಟ್ಮೆಂಟಿಗೆ ರೆಡಿಯಾಗಿ, ಮ್ಯಾರೇಜ್, ಫೈನಾನ್ಷಿಯಲ್ ವಿಚಾರ, ಬಿಸ್ನೆಸ್ ವಿಚಾರ ಎಲ್ಲ ನಿಮ್ಮ ಫೇವರ್ ಅಲ್ಲೇ ಇದೆ. ಎಲ್ಲೋ ಒಂದ್ ಕಡೆ ಒಂಚೂರು ಎಕ್ಸಿನ ಎನರ್ಜಿ ಟ್ರಿಗರ್ ಮಾಡ್ತಿದೆ. ಜೊತೆಗೆ ಎಕ್ಸ್ ಮೋಸ ಮಾಡಿದ್ ನಿಮಗ್ ಗೊತ್ತಾಗಿದ್ರಿಂದ ಸೊ ಈಗ ಅದಕ್ಕೆ ಒಂದು ಎಂಡಿಂಗ್ ಅನ್ನ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಸ್, ಸಡನ್ ಚೇಂಜ್ ಆಗುತ್ತೆ. ಆಗಸ್ಟ್ ಬಂತು ಅಂದ್ರೆ ಹಿಂಗೆ ಲೈಫು ಅಪ್ಸ್ ಅಂಡ್ ಡೌನ್ಸ್ ಬರ್ತಾ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಅಂತ ನೀವ್ ಅನ್ಕೊಂಡ್ರೆ ಎಲ್ಲವೂ ಕೂಡ ಫಾರ್ಚುನೇಟ್ ಆಗೇ ಇರುತ್ತೆ, ಎಲ್ಲವೂ ಕೂಡ ಅದೃಷ್ಟದಲ್ಲೇ ಇರುತ್ತೆ, ಎಲ್ಲವೂ ಕೂಡ ನಿಮ್ಮ ಫೇವರ್ ಅಲ್ಲೇ ಇರುತ್ತೆ. ಈವನ್ ಅದ್ ನಿಮಗೆ ಇಷ್ಟ ಇಲ್ದಿರೋ ಅಂತ ವಿಚಾರಗಳು ನಡೀತಾ ಇದ್ರು ಕೂಡ ಅದ್ ನಿಮ್ ಫೇವರ್ ಅಲ್ಲೇ ಇರುತ್ತೆ ಮುಂದಿನ ದಿನಗಳಲ್ಲಿ. ಅದ್ರಿಂದನೇ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಭರವಸೆಯೇ ಬದುಕಿನ ಬೆಳಕು, ಹೋಪ್ ಇಸ್ ರೋಪ್ ಮರಿಬೇಡಿ. ಮುಂದಿನ ಜೀವನದಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಕ್ಷಣಗಳಲ್ಲೇ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ. ಜೈ ಆಂಜನೇಯ ಅಂತ ಹೇಳೋಣ. ಸೊ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೆ ಭವೇತ್. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನೆಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ನಮಸ್ತೆ.